ಜೈ ಗುರುಜಿ ಮಹಾರಾಜ್, ಜೈ ಗುರುಜಿ ಸಂಗಜ್ಜಿ. ನಾವಿಲ್ಲಿ ಎಲ್ಲರೂ ಗುರುಜಿಯ ಆಶೀರ್ವಾದದಿಂದ ಗುರುಜಿಯ ಭಕ್ತರಾದ ಜಿತೇಂದ್ರ ಪಂತ್ ಅಂಕಲ್ ಅವರು ಗುರುಜಿ ಮಹಾರಾಜ್ ಅವರ ವಿಷಯವನ್ನು ಸುರೇಶ್ ವಾಸನ್ ಅಂಕಲ್ಗೆ ಯಾವರು ಬಹುಭಾಷೀಯ ಸೇವಾದಾರರಾಗಿದ್ದಾರೋ ಅವರಿಗೆ ಗುರುಜಿಯ ವಿಷಯದಲ್ಲಿ ಹೇಳಿದ ಕೆಲವು ಮಾತುಗಳನ್ನ ಇಲ್ಲಿ ಹಂಚಿಕೊಳ್ತಾ ಇದ್ದೇವೆ. ಮಾಸ್ಟರ್, 3ನೇ ತಾರೀಕು ಜಾನ್ವರಿಯಲ್ಲಿ 2021ನೇ ಇಸ್ವಿದಲ್ಲಿ ಈ ಮಾತುಗಳಾಗಿತ್ತು. ಇವತ್ತು ಆ ಮಾತುಗಳನ್ನ ನಾವು ಕನ್ನಡದಲ್ಲಿ ಕೇಳಲಿದ್ದೇವೆ. ಇದನ್ನ 30 ಬೇರೆ ಭಾಷೆಯಲ್ಲಿ ಅನುವಾದಿಸಲಾಗಿದೆ. ನಮ್ಮ ತಂಡದ ಪರವಾಗಿ ನಾನು ಕನ್ನಡದಲ್ಲಿ ಹೇಳಲು ಪ್ರಯತ್ನಿಸ್ತಾ ಇದ್ದೇನೆ. ಇದರಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕ್ಷಮಿಸಬೇಕು. ಓಂ ನಮಃ ಶಿವಾಯ. ಶಿವಜಿ ಸದಾ ಸಹಾಯ. ಓಂ ನಮಃ ಶಿವಾಯ. ಗುರುಜಿ ಸದಾ ಸಹಾಯ. ಗುರುಜಿ 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 ವಿಷಯದಲ್ಲಿ ತಿಳಿಯುತ್ತಾ, ವಿಧಾತ ಸಂತರಿಗೆ ಆತ್ಮೀಯ ಹಾಗೂ ಅಂತರಂಗದ ಸಂಬಂಧವನ್ನು ಹೊಂದಿರ್ತಾರೆ. ಮಾತು ಸಂತರು ತಮ್ಮ ಆರಾಧ್ಯನ ಜೊತೆಗೆ ಯಾವ ರೀತಿಯ ಸಂಬಂಧ ಇಟ್ಟಿರ್ತಾರೆ. ಲಕ್ಷಾನು ಜನ ಗುರುಜಿಯ ಬಗ್ಗೆ ತಿಳ್ಕೊಂಡಿದ್ದಾರೆ, ಆದರೆ ಅವರ ಬಗ್ಗೆ ನಮಗೆ ತಿಳಿದದ್ದು ತುಂಬಾ ಕಡಿಮೆ. ವಾಸ್ತವವಾಗಿ ವ್ಯಕ್ತಿ ಸ್ವರೂಪವಾದ ಗುರುಜಿಯ ಬಗ್ಗೆ ನಮಗೆ ಗೊತ್ತಿರುವುದು ತುಂಬಾನೇ ಕಡಿಮೆ ವಿಷಯಗಳು. ಒಂದೊಂದು ಸಲ ಹೇಗನ್ಸುತ್ತೆ ಅಂದರೆ ಅವರ ವಿಷಯವಾಗಿ ಅವರ ರೂಪರೇಖೆ ಮಾತ್ರ ನಮ್ಗೆ ಗೊತ್ತಿದೆ. ಯಾಕೆ ಅಂದರೆ ಅವರು ತಮ್ಮನ್ನು ಯಾವ ರೀತಿ ವ್ಯಕ್ತಪಡಿಸ್ಕೊಳ್ಬೇಕು ಅಂತ ಇದ್ದಾರೋ ಅಲ್ಲಿಗೆ ಸೀಮಿತವಾಗಿದೆ. ಆಧ್ಯಾತ್ಮಿಕ ಕಥೆಗಳು ಜಿಜ್ಞಾಸುಗಳಿಗೆ ಮಾತ್ರವಲ್ಲ. ಯಾಕೆ ಅಂದರೆ ಆಧ್ಯಾತ್ಮಿಕತೆ ಜಿಜ್ಞಾಸೆಯ ಪ್ರಸಂಗವಲ್ಲ. ವಾಸ್ತವವಾಗಿ ಒಂದು ಅತ್ಯಂತ ಗೂಢ ವಿಷಯವಾಗಿದ್ದು ಇದನ್ನು ತಿಳಿಯಲು ಬೇಕಾಗಿರುವ ಸತತ ಪರಿಶ್ರಮ ಅವಶ್ಯಕತೆ ಇದೆ. ಗುರುಜಿಯ ಜೀವನದ ವಿಷಯದಲ್ಲಿ ತಿಳಿಯಲು ತುಂಬಾ ಕಡಿಮೆ ವಿಷಯ ನಮ್ಮೆಲ್ಲರಿಗೂ ಗೊತ್ತು. ಯಾಕೆ ಅಂದರೆ ಅವರ ಸಮಕ್ಷದಲ್ಲಿ ನಾವು ಪೂರ್ಣ ರೂಪದಿಂದ ತಿಳಿಯಬೇಕಂದರೆ ಹೇಳಲು ನೆನಪಿನ ಶಕ್ತಿ ಇರುವ ಯಾರು ಇಲ್ಲ. ಅವರ ಸ್ಮರಣೆಯನ್ನು ಅವರ ವಿಚಾರವನ್ನು ತಿಳಿಯಲು ಕೆಲವು ಪ್ರಸಂಗಗಳು ಇದೆ. ಆ ಪ್ರಸಂಗಗಳನ್ನ ಕಥೆಯ ರೂಪದಲ್ಲಿ ನಾವು ತಿಳಿಯಬಹುದು. ಈ ಕಥೆಗಳು ಸಾಮಾನ್ಯವಾಗಿ ಉದ್ದವಾಗಿ ತಿಳಿಯಬಹುದು. ಇದೇ ಕಥೆಗಳು ಬರ್ತಾ ಬರ್ತಾ ಮುಂದೆ ಬರೀ ಒಂದು ಕಥೆಯ ರೂಪದಲ್ಲಿ ಮಾತ್ರ ಉಳಿದು ಬಿಡುತ್ತೆ. ಇದರ ಆಧಾರದ ಮೇಲೆ ನಾವು ಯಾವುದನ್ನ ವರ್ಣಿಸುವುದು ನೋಡೋಣ. ಗುರುಜಿ ಒಬ್ಬ ದಿವ್ಯ ಜ್ಯೋತಿ ಸ್ವರೂಪ. ಅವರ ಜನ್ಮ 7 ಜುಲೈ 1954ನೇ ಇಸ್ವಿಯಲ್ಲಿ ಪಂಜಾಬನ ಮಲೇರ್ಕೋಟ್ಲಾ ತಹಸೀಲ್ ಅಲ್ಲಿಯ ಡುಗ್ರಿ ಅನ್ನುವ ಗ್ರಾಮದಲ್ಲಿ ಆಯಿತು. ಪಂಜಾಬದಲ್ಲಿ ಸದಾ ಸಿಖ್ ಗುರುಗಳ ಪುಣ್ಯ ಸ್ಥಳವಾಗಿದ್ದು, ಹೇಗೆ ಶಿಶು ಯಸುಹ ಅವರ ಜನ್ಮ ಸಮಯದಲ್ಲಿ 3 ಜ್ಞಾನಿಗಳು ಬಂದಿದ್ದರು, ಗುರುಜಿಯ ಸಮಯದಲ್ಲಿ ಸರ್ಪಗಳು ಕಾಣಿಸಿಕೊಂಡಿತ್ತು. ಒಂದು ಪ್ರಮುಖ ಹಾಗೂ ಅದ್ಭುತವಾದ ಸಂಯೋಗವೇನೆಂದರೆ ಅವರು ಶಿವಸ್ವರೂಪರೇ ಎನ್ನುವುದು ಆಗಾಗ ಕಂಡು ಬಂದಿದೆ. ಇದರ ಚಿತ್ರಣ ಅವರ ನೀಲಕಂಠ ಮತ್ತು ಕೈಗಳಲ್ಲಿ ಸರ್ಪವನ್ನು ಸುತ್ತಿಕೊಂಡಿರುವಂತೆ ಗೋಚರವಾಗಿದೆ. ಭಕ್ತರಿಗೆ, ಅನುಯಾಯಿಗಳಿಗೆ ಈ ಸತ್ಯ ಕಂಡು ಬಂದಿದೆ. ಡುಗರಿ ಯಾವ ಪ್ರದೇಶದಲ್ಲಿ ಅವರ ಜನನವಾಗಿತ್ತೋ ಅದು ಕೃಷಿ ಪ್ರಧಾನ ಗ್ರಾಮವಾಗಿದ್ದು, ಗುರುಜಿಯ ಬಾಲ್ಯದಲ್ಲಿ ಅಂತಹ ವಾತಾವರಣದಲ್ಲೇ ಬೆಳೆದರು. ಅವರ ತಂದೆ ಅವರನ್ನು ಚಿಕ್ಕವನಿದ್ದಾಗ ಆಗಾಗ ತಮ್ಮ ಹೊಲದಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋಗು. ಆ ಹೊಲದಲ್ಲಿ ಅವರು ಹೋದಾಗ ಅಲ್ಲಿಯ ಒಂದು ಉತ್ಪತ್ತಿ ಬೇರೆ ಹೊಲಗಳಕ್ಕಿಂತ ಅಧಿಕವಾಗಿರುವುದು. ಹಾಗೇನೆ ಗುರುಜಿ ಹೆಚ್ಚಿನ ಸಮಯವನ್ನು ಹತ್ತರದಲ್ಲಿ ಇದ್ದುವ ಸೇವಾದಾರ ಅವರ ಡೇರೆಗಳಲ್ಲಿ ಕಳೆಯುತ್ತಾ ಇದ್ದರು. ಪರಿವಾರದ ಸದಸ್ಯರು ಬಾಲಕನನ್ನು ತುಂಬಾ ಇಷ್ಟಪಡುತ್ತಿರುವುದರಿಂದ ಗುರುಜಿ ತನ್ನ ಆ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಡಲಿ ಎಂದು ಅವರನ್ನು ಅಲ್ಲಿ ಹೋಗಲು ತಡೆಗಟ್ಟುತ್ತಾ ಇದ್ದರು. ಆಗಾಗ ಅವರ ತಂದೆ ಅವರನ್ನು ಒಂದು ಕೋಣೆಯಲ್ಲಿ ಬಂಧಿಸಿ ಇಡಲಾಗುತ್ತಿತ್ತು.
ಆದರೂ ಅವರು ಸಂತರ ಹತ್ತಿರ ಹೋಗಿ ಕಾಲ ಕಳೆಯುತ್ತಾ ಇದ್ದರು. ಅಲ್ಲಿರುವ ಮಹಾನ್ ಸಂತರು ಅವರನ್ನ, ಅವರ ಭವಿಷ್ಯ ದೃಷ್ಟ ಸಂತರಾದ್ದರಿಂದ ಅವರು ಗುರುಗಳ ವಿಷಯದಲ್ಲಿ ಅವರನ್ನು ತಡೆಯಬೇಡಿ ಅಂತ ಹೇಳುವರು. ಇವರು ಸಾಮಾನ್ಯರಲ್ಲ, 3 ಲೋಕದ ಸ್ವಾಮಿಯಾಗಿದ್ದಾರೆ ಅಂತ ಹೇಳುವರು. ಈ ಮಾತುಗಳ ಮಹತ್ವವನ್ನು ಕಾಲಕ್ರಮೇಣ ಗುರುಜಿ ತ್ರಿಲೋಕಿನಾಥ ಆಗಿದ್ದರಿಂದ ಸಮಯವೇ ಇದನ್ನ ದೃಢೀಕರಿಸಿತ್ತು. ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು. ಆದರೆ ಇವರ ದೇವತ್ವವು ಯಾರಿಂದನೂ ಮುಚ್ಚಿಡಲು ಆಗಲಿಲ್ಲ. ಇವರ ಒಂದು ಪ್ರವೃತ್ತಿ ಏನಾಗಿತ್ತು ಅಂದ್ರೆ ಕಷ್ಟ ನಿವಾರಣೆ. ಗುರುಜಿ ಯಾರ ಕಷ್ಟದಲ್ಲಿದ್ದರೂ ಅವರ ಕಷ್ಟ ನಿವಾರಣೆಯನ್ನು ಮಾಡುತ್ತಾ ಇದ್ದರು. ಅದಕ್ಕೆ ಒಂದು ದೃಷ್ಟಾಂತ ಇದೆ. ಅವರು ಚಿಕ್ಕವರಾಗಿದ್ದಾಗ ಶಾಲೆಯಲ್ಲಿ ಒಬ್ಬ ಸಹಪಾಠಿಯ ಬರೆಯುವ ಲೇಖನಿ ಪರೀಕ್ಷೆಯ ಸಮಯದಲ್ಲಿ ಹಾಳಾಯಿತು, ಮುರಿದು ಹೋಯಿತು. ಆಗ ಗುರುಜಿ ತಮ್ಮ ಒಂದು ಲೇಖನಿಯನ್ನು ಅವರಿಗೆ ಕೊಟ್ಟು ಪರೀಕ್ಷೆ ಪೂರ್ಣ ಮಾಡಲು ಸಹಕರಿಸಿದರು. ಮತ್ತೆ ಗುರುಜಿ ಅವರ ಮುರಿದು ಹೋದ ಲೇಖನಿಯಿಂದ ಪರೀಕ್ಷೆಯನ್ನು ಬರೆದರು. ಕಕ್ಷೆಯಲ್ಲಿರುವ ಬೇರೆ ವಿದ್ಯಾರ್ಥಿಗಳಿಗೆಲ್ಲ ಇದೆಲ್ಲ ಒಂದು ಮಾಮೂಲಿ ವಿಷಯ. ಯಾಕೆಂದರೆ ಆಗಾಗ ಗುರುಜಿ ಇಂತಹ ಪವಾಡಗಳನ್ನು ಮಾಡುತ್ತಾ ಇದ್ದರು. ಗುರುಜಿ ಪ್ರಶ್ನೆಗಳು, ಪರೀಕ್ಷೆಯಲ್ಲಿ ಬರುವ ಪ್ರಶ್ನೆಗಳ ಬಗ್ಗೆ ಅವರಿಗೆ ಎಲ್ಲ ಜ್ಞಾತವಾಗಿತ್ತು. ಆಗಾಗ ಅಧ್ಯಾಪಕರು ಈ ಶಿಷ್ಯನು ಇದ್ದಕ್ಕಿದ್ದ ಹಾಗೆ ಕಕ್ಷೆಯಿಂದ ಸ್ವಲ್ಪ ಸಮಯದವರೆಗೆ ಅಂತರ್ಧ್ಯಾನ ಆಗುವ ಘಟನೆಗಳು ಇದೆ. ಗುರುಜಿಯ ತಂದೆಯ ಇಚ್ಛೆಯಂತೆ ಅವರು ಸ್ನಾತೋಕ ಪದವೀಧರನಾಗಬೇಕು ಅನ್ನುವ ಇಚ್ಛೆ ಸಾಮಾನ್ಯ ತಂದೆಯಂತೆ. ಅವರ ತಂದೆಗೆ ಅವರು MA ಮಾಡಿ ಪದವೀಧರನಾಗಬೇಕು ಅನ್ನುವ ಇಚ್ಛೆ. ಗುರುಜಿ ಅದಕ್ಕೆ ಇಂಗ್ಲಿಷಲ್ಲಿ ಮತ್ತು ಅರ್ಥಶಾಸ್ತ್ರದಲ್ಲಿ ಈ 2 ಉಪಾಧಿಗಳನ್ನು ಪ್ರಾಪ್ತ ಮಾಡಿದರು. ಸ್ವಲ್ಪ ಸಮಯದ ನಂತರ ಗುರುಜಿ ಈ ಸಂಸಾರವನ್ನು ದೂರ ಮಾಡಿ ಆಧ್ಯಾತ್ಮಿಕ ಯಾತ್ರೆಯನ್ನು ಮಾಡಲು ಮನೆಯನ್ನು ಬಿಟ್ಟು ಹೊರ ಹೋದರು. ಆಗಾಗ ಪರಿಚಿತರ ಮನೆಯಲ್ಲಿ ಅವರು ವಾಸ ಮಾಡುವವರು. ಕೆಲವು ದಿನ ಅಲ್ಲಿ ತಂಗಿ ಮತ್ತೆ ಮುಂದಕ್ಕೆ ಹೋಗುವರು. ಕೆಲವು ಸಲ ಗೊತ್ತಿಲ್ಲದೇನೆ ಅಲ್ಲಿಂದ ಅಂತರ್ಧಾನರಾಗರು, ಲುಪ್ತವಾಗಿ. ಅವರ ತಂದೆ ತಾಯಿಗೆ ನಮ್ಮ ಪುತ್ರ ಸಾಧಾರಣ ಮನುಷ್ಯನಲ್ಲ ಅನ್ನುವುದು ಗೊತ್ತಾಯಿತು. ಅವರ ತಾಯಿ ಅವರನ್ನು ಅನ್ಯ ಭಕ್ತರಂತೆನೆ ಗುರುಜಿ ಅಂತ ಸಂಬೋಧಿಸ್ತಾ ಇದ್ದರು. ಹಾಗೇನೆ ಗುರುಜಿಯ ಎಷ್ಟೋ ಸಲ ಕಾಲನ್ನು ಮುಟ್ಟಿ ನಮಸ್ಕರಿಸುವುದನ್ನು ಭಕ್ತರು ನೋಡಿದ್ದಾರೆ. ಯಾರಾದರೂ ಭಕ್ತರು ಅವರನ್ನು ಸ್ವಲ್ಪ ಧೈರ್ಯ ಮಾಡಿ ಗುರುಜಿಯ ಹೆಸರನ್ನು ಕೇಳಿದರೆ ಆಗ ಗುರುಜಿ ಅವರಿಗೆ ಚಿಕ್ಕದಾದ ಒಂದು ಅಂತರ್ಗತವಾದ ಉತ್ತರವನ್ನು ಕೊಡ್ತಾ ಇದ್ದರು. ಮಹಾಪುರುಷರಿಗೆ ಹೆಸರಿನ ಅವಶ್ಯಕತೆ ಇದೆಯೇ ಅಂತ. ಈ ಕಥನದಿಂದ ಏನು ತಿಳಿದು ಬರುತ್ತೆ ಅಂದರೆ, ಅವರು ವ್ಯಕ್ತಿ ರೂಪದಲ್ಲಿ ಮಾತ್ರ ಇದ್ದಿಲ್ಲ, ಸ್ವಯಂ ಬ್ರಹ್ಮ ಎನ್ನುವುದು ಅವರಿಗೆ ಗೊತ್ತಾಗಿತ್ತು. ಬ್ರಹ್ಮನು ಮತ್ತು ಈ ವ್ಯಕ್ತಿಯು ಒಂದಾದಾಗ ಇನ್ನು ಹೆಸರಿನ ಅವಶ್ಯಕತೆ ಏನಿದೆ ಹೇಳಿ? ಈ ಹೆಸರಿನ ಅವಶ್ಯಕತೆ ಇದ್ದರೆ ಅಲ್ಲಿ ಭಿನ್ನತೆ ಬಂದು ಬಿಡುತ್ತೆ. ಸೊ ನಾನು ಬೇರೆ ಅಲ್ಲ, ಆ ಬ್ರಹ್ಮ ಬೇರೆ ಅಲ್ಲ, ನಾವು ಭಿನ್ನವಾಗಿ ಇಲ್ಲ ಅನ್ನುವುದನ್ನು ಸೂಚಿಸುತ್ತಾ ನನ್ನ ಹೆಸರಿನ ಲೋಪವನ್ನು ಹೇಳುತ್ತಾ ಇದ್ದರು. ಇವರ ಒಂದು ನಿಜಿ ಮಾನವ ಶರೀರ ಇಟ್ಕೊಂಡು, ಆದರೆ ಅವರು ವ್ಯಕ್ತಿತ್ವಹೀನವಾಗಿ ಅಂತರ್ಯಾಮಿಯಾಗಿದ್ದರು. ತತ್ಪಶ್ಚಾತ್ ಅವರ ಆ ಶರೀರದ ಉದ್ದೇಶ ಏನು ಅಂದರೆ ಬೇರೆಯವರ ಕಷ್ಟ ಮತ್ತು ದುಃಖಗಳನ್ನು ತೊಲಗಿಸುವುದು. ಜನರು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಗುರುಜಿಯ ಹತ್ತಿರ ತಮ್ಮ ಸಮಸ್ಯೆಗಳನ್ನು ತಗೊಂಡು ಬರುವುದು. ಸಾಮಾನ್ಯವಾಗಿ ಆರ್ಥಿಕ ಸಮಸ್ಯೆ, ಗೃಹಸ್ಥ್ಯ ಜೀವನದ ಸಮಸ್ಯೆ, ವ್ಯವಸಾಯದ ಸಮಸ್ಯೆ, ಮತ್ತೆ ವ್ಯಾಪಾರದ ಸಮಸ್ಯೆ, ಇಲ್ಲ ಕರ್ಮಜನಿತ ರೋಗಗಳಿದ್ದರೆ ಅದರಿಂದ ಸಂಬಂಧಿತ ಪ್ರಶ್ನೆಗಳಿಂದ, ಸಮಸ್ಯೆಗಳಿಂದ ಗುರುಗಳ ಹತ್ರ ಬರುವುದು. ಶೀಘ್ರದಲ್ಲೇ ಇವರ ಈ ಪ್ರತಿಭೆಯು ಪಂಜಾಬದಲ್ಲೆಲ್ಲ ಹರಡಿತು. ಜನರು ಇವರನ್ನು ಹುಡುಕಿಕೊಂಡು ಬರಲು ಪ್ರಾರಂಭಿಸಿದರು. ಗುರುಜಿ ಸದಾ ಒಂದೇ ಮಾತು ಹೇಳುವರು, ಅಯ್ಯೋ ನನ್ನ ಹತ್ತಿರ ಅಸಲ್ ವಿಷಯಕ್ಕಾಗಿ ಬರ್ತಾ ಇಲ್ಲವೇ?
ಅಸಲು ವಿಷಯ ಯಾವುದಂದರೆ ಈ ದಿವ್ಯತಾ ಮೂರ್ತಿ ಸ್ವರೂಪವನ್ನು ಬರೀ ಪ್ರೇಮ ಸ್ವರೂಪಿಯಾಗಿ ಕಂಡು ಪ್ರೇಮಕ್ಕಾಗಿ ಯಾರು ಬರ್ತಾ ಇಲ್ಲ, ಕೇವಲ ಪ್ರೇಮಕ್ಕಾಗಿ ನನ್ನ ಹತ್ರ ಬನ್ನಿ ಅನ್ನುವ ಒಂದು ನಮ್ರತಾಪೂರ್ವಕವಾಗಿ ಪ್ರೇಮಕ್ಕೆ ಬರ್ಲಿಕ್ಕೆ ಅವರು ಆಶಿಸುತ್ತಿದ್ದರು. ಆದರೆ ಸಾಮಾನ್ಯ ಜನರಿಗೆ ಅವರದೇ ಆದ ಲೌಕಿಕ ಕಷ್ಟಗಳೇ ದೊಡ್ಡ ಒಂದು ರೂಪದಲ್ಲಿ ಕಾಣುವುದು. ಅಸಂಭವ ವಸ್ತುಗಳನ್ನು ಕೊಡುವುದರಲ್ಲಿ ಗುರುಗಳು ಸಕ್ಷಮವಾಗಿದ್ದರು. ಪ್ರೇಮದಿಂದ ಅವರನ್ನು ಬರಮಾಡಿಕೊಂಡು ಗುರುಜಿ ದಾತ ಆಗಿ ಅವರ ಯಾವ ಕೋರಿಕೆಯನ್ನು ಹಿಂದಿಡದೆ ಅವರ ಪ್ರತಿ ಕೋರಿಕೆಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೋರಿಕೆಯನ್ನು ಈಡೇರಿಸ್ತಾ ಇದ್ದರು. ಹೀಗೇನೆ ಗುರುಜಿ ಎಷ್ಟೋ ಸ್ಥಾನಗಳಿಗೆ ಭೇಟಿ ನೀಡಿದರು. ಅದರಲ್ಲಿ ಜಾಲಂಧರ್, ಚಂಡೀಗಢ, ಪಂಚಕೂಲ, ನ್ಯೂ ಡೆಲ್ಲಿ, ಹೀಗೇನೆ ಸತ್ಸಂಗಗಳ ನದಿಯ ಪ್ರವಾಹವೇ ಹರಿದಿತ್ತು. ಪವಿತ್ರ ಗಂಗಾ ನದಿಯ ತರಹ ಈ ನದಿ ಹರಿದು ಬಂಜರವಾದ ಭೂಮಿಯನ್ನು, ಭೌತಿಕವಾದ ತಪ್ತ ಪ್ರದೇಶಗಳನ್ನು ತಂಪುಗೊಳಿಸುತ್ತಾ ಸಮೃದ್ಧಗೊಳಿಸುತ್ತಾ ಹರಡುತ್ತಾ ಇತ್ತು. ಇದೇ ಸ್ಥಾನಗಳಲ್ಲಿ ಮಾತ್ರವಲ್ಲ, ಇಡೀ ಭಾರತ ದೇಶದಲ್ಲಿ ಕೆಲವು ಸಲ ಹೊರದೇಶದಿಂದನೂ ಬಂದು ಇಲ್ಲಿ ಆಶೀರ್ವಾದವನ್ನು ಪಡೆಯಲು ಗುರೂಜಿಯನ್ನು ಕಾಣುತ್ತಾ ಇದ್ದರು. ಗುರೂಜಿಯ ಸತ್ಸಂಗಕ್ಕೆ ವಿಪರೀತವಾದ ಅಲ್ಲಿ ಪ್ರಸಾದ ರೂಪದಲ್ಲಿ ಚಾಯ್ ಮತ್ತು ಲಂಗರ್ ಪ್ರಸಾದವನ್ನು ಕೊಡಲಾಗುತ್ತಿತ್ತು. ಅದುವೇ ಅವರ ಆಶೀರ್ವಾದದಿಂದ ಸಂಪನ್ನವಾಗಿದ್ದದು. ಅವರ ದ್ವಾರ ಎಲ್ಲರಿಗಾಗಿ ತೆರೆದಿತ್ತು. ಅವರು ಉಚ್ಚ ಶ್ರೇಣಿಯವರಾದರು, ನಿಮ್ನ ಶ್ರೇಣಿಯವರಾದರು, ಶ್ರೀಮಂತರು, ಬಡವರು, ದೇಶದವರು, ಪರದೇಶದವರು ಎಲ್ಲರೂ ಒಂದೇ ಆಗಿದ್ದರು. ಸ್ವಯಂ ದಿವ್ಯತೆಯ ಪರಿಪೂರ್ಣತೆಯನ್ನು ಹೊಂದು ಅವರು ಅವರ ಮುಂದೆ, ಭಕ್ತರ ಮುಂದೆ ಅವರು ನಿಲ್ಲುತ್ತಾ ಇದ್ದರು. ಭಕ್ತರ ಎಷ್ಟೋ ಸಂಖ್ಯೆಗಳನ್ನ, ಅಂದರೆ ಅವರಲ್ಲೂ ಹುಟ್ಟುವ ಪ್ರಶ್ನೆಗಳನ್ನ, ವ್ಯರ್ಥದ ಅಂಧವಿಶ್ವಾಸಗಳನ್ನ ಹಾಗೂ ನಿರಾಧಾರವಾದ ಪರಂಪರೆಗಳನ್ನ ತ್ಯಾಗಲು ಹೇಳುತ್ತಿದ್ದರು. ಅವರ ಮಾತು ಒಂದೇ ಆಗಿತ್ತು. ಎಲ್ಲರೂ ಈಶ್ವರದಿಂದ ಪ್ರೇಮಿಸಿ, ಎಲ್ಲರೂ ಈಶ್ವರನನ್ನು ಪ್ರೇಮಿಸಿ, ಎಲ್ಲ ಧರ್ಮಗಳು ಸಮಾನ, ಹಾಗೇನೆ ಎಲ್ಲರ ಮೂಲವು ಅವನೇ ಆಗಿದ್ದಾನೆ. ಪರಮೇಶ್ವರನು ಒಬ್ಬನೇ ಹಾಗೂ ಮಾನವನು ಅವರ ಸ್ವರೂಪವಾಗಿದ್ದು ವಿಶ್ವ ಬಂಧುತ್ವಕ್ಕಾಗಿ ಬಂದಿರುವನು. ಅತಃ ಈ ತರ್ಕದಲ್ಲಿ ಜಾತಿ ಮತದ ಆಧಾರ, ಅದರಲ್ಲಿ ಅಂತರ ಸಂಭವವೇ ಇಲ್ಲ. ಜ್ಯೋತಿಷ ಮತ್ತು ಈ ಅಜ್ಞಾನದ ಆಧಾರಿತ ಉಪಾಯಗಳನ್ನು ಅವರು ಅಸ್ವೀಕಾರ ಮಾಡುತ್ತಿದ್ದರು. ಅವರು ಭಕ್ತರನ್ನು ಕರ್ಮಗಳನ್ನು ಸಮಾಪ್ತಗೊಳಿಸಿ ಅವರಿಗೆ ಸಹಾಯ ಮಾಡುತ್ತಾರೆ. ಅವರಿಗೆ ಈ ಶರೀರಕ್ಕೆ ಆದರೂ ಬೇರೆಯವರ ಕರ್ಮಗಳನ್ನು ತಮ್ಮ ಮೇಲೆ ತಗೊಂಡು ಎಷ್ಟೋ ಅನುಯಾಯಿಗಳಿಗೆ, ಸಂಗತಗಳಿಗೆ, ಭಕ್ತಗಳಿಗೆ ಸಭೆಯಲ್ಲಿ ಸರ್ವೋಚ್ಚವಾಗಿ ನಡೆದುಕೊಂಡರು. ಅದರ ಬದಲಾಗಿ ಅನುಯಾಯಿಗಳಿಂದ ಅಭಿಲಾಷೆ ಪಟ್ಟದ್ದು ಏನು ಅಂದರೆ ಸರಿಯಾದ ಉಚ್ಚವಾದ ಆಚರಣೆ. ಯಾರನ್ನು ನಿಂದಿಸಬೇಡಿ, ಎಲ್ಲರನ್ನೂ ಸಹಾಯ ಮಾಡಿ, ಯಾರಿಗೂ ಹಾನಿಯನ್ನು ಉಂಟು ಮಾಡಬೇಡಿ. ಪೂರ್ವ ಕರ್ಮದಿಂದ ಭಕ್ತರಲ್ಲಿ ಒಂದೊಂದು ಸಲ ಜೀವ ಮತ್ತು ಆತ್ಮದ ದರ್ಶನವನ್ನು ಆಗುತ್ತಿತ್ತು. ಅವರನ್ನು ಸದಾ ಸುಕರ್ಮ ಮತ್ತು ಸದಾಚಾರ ಮಾಡುವ ಆಧ್ಯಾತ್ಮ ಮಾರ್ಗದಲ್ಲಿ ನಡೆಯಲು ಪ್ರೇರಣೆಯನ್ನು ಕೊಡ್ತಾ ಇದ್ದರು. ಅವರಲ್ಲಿ ಸಂಪೂರ್ಣ ಸಮರ್ಪಣ ಮತ್ತು ಅಪ್ರತಿಬಂಧಿತ ಆಸ್ಥೆಯನ್ನು ಇಟ್ಟವರು. ಅದು ವಿಶ್ವಾಸ ಮುಖ್ಯವಾಗಿತ್ತು. ಗುರುಜಿ ಯಾವಾಗಲೂ ಕಲ್ಯಾಣಕ್ಕಿತ್ತ ಅಂತ ಹೇಳುವುದು, ಅಂದ್ರೆ ಕಲ್ಯಾಣವಾಗಲಿ. ಭಕ್ತ ಸದಾ ಈ ಆಶೀರ್ವಾದ ಪಡೆಯಲು ಅವರಲ್ಲಿ ಹೋಗುತ್ತಿದ್ದರು. ಅವರು ಹೇಳುವವರು,
ನನ್ನ ಈ ಆಶೀರ್ವಾದ ಈ ಜನ್ಮಕ್ಕೆ ಮಾತ್ರವಲ್ಲ, ಆತ್ಮಬೋಧ ಪಡೆದು ಮೋಕ್ಷ ಪ್ರಾಪ್ತ ಆಗುವವರೆಗೂ ನನ್ನ ಆಶೀರ್ವಾದ ಇದೆ. ಗುರುಜಿ ಯಾವತ್ತು ಪ್ರವಚನವನ್ನು ಮಾಡಿಲ್ಲ. ಸದಾ ಅವರು ವ್ಯವಹಾರಿಕ ಆಧ್ಯಾತ್ಮಿಕತೆಯ ಕರ್ತರಾಗಿದ್ದರು. ಆಗಾಗ ಅವರ ಸಂಬಂಧಗಳು, ಅವರ ಸಂದೇಶಗಳು ಶಬದ್ ಅನ್ನುವ ಈ ಮಾಧ್ಯಮದಿಂದ, ಅಂದರೆ ಅವರ ಕೆಲವು ವಾಕ್ಯಗಳು, ಅವರ ಕೆಲವು ಮಾತುಗಳಾಗಿದ್ದವು, ಮಾಧ್ಯಮದಿಂದ ಪ್ರಸಾರವಾಗ್ತಾ ಇತ್ತು. ಸೊ ಅವರ ಸಂದೇಶವೇನೆಂದರೆ ಸಭೆಯಲ್ಲಿ ಇದ್ದ ಭಕ್ತರ ಹೃದಯ ಭಾವವಿಭೋರವಾಗುವಂತೆ ಮಾಡುತ್ತಿತ್ತು. ಅತಃ ಅನುಯಾಯಿಗಳು ಗುರು ಶಿಷ್ಯ ಸ್ಥಾಪಿತವಾದ ಒಂದು ಪವಿತ್ರ ಸಂಬಂಧವಾಗಿತ್ತು. ಅವರ ಸಂದೇಶ ಸಾರ್ವಜನಿಕವಾಗಿತ್ತು. ಹಾಗೆ ಎಲ್ಲರೂ ಅದನ್ನು ನಿಜ ರೂಪದಲ್ಲಿ ಗ್ರಹಣ ಮಾಡುತ್ತಿದ್ದರು. ಇಂತಹ ಪಾವನ ಸಂಬಂಧವನ್ನು ಎಲ್ಲರೂ ತಮ್ಮ ತಮ್ಮಲ್ಲಿಯೂ ಕಂಡುಬಂದರು. ಭಕ್ತನ ಜೀವನ ಸ್ತರ ಉಚ್ಚ ಕೋಟಿಯದಾಯಿತು. ಅಲ್ಲಿ ಸುಖ, ಆಪೂರ್ತಿ ಮತ್ತು ಶಾಂತಿ ಸುಗಮವಾಗಿತ್ತು. ಶಬದಗಳು, ಗುರುಜಿಯ ಶಬದಗಳು ಮಾರ್ಗದರ್ಶಕವಾಗುತ್ತಾ ಅನುಯಾಯಿಗಳಿಗೆ ವಾಸ್ತವಿಕ ಲಕ್ಷ್ಯವನ್ನು ತೋರುತ್ತಾ ಇತ್ತು. ಇದು ಅವರ ವರ್ತಮಾನದ ಸ್ಥಿತಿಯಾಗಿತ್ತು. ಗುರುಜಿ 31 ಮೈ 2007 ಅವರ ಶರೀರದಿಂದ ಯಾವತ್ತು ಸುಗಂಧವನ್ನು ಹರಡುವ, ಗುಲಾಬಿಯ ಸುಗಂಧವನ್ನು ಹರಡುವ, ಪರಿಮಳವನ್ನು ಹರಡುವ ಆ ಸುಗಂಧಿತ ಶರೀರನ ತ್ಯಾಗವನ್ನು ಮಾಡಿದರು. ಇದು ಒಂದು ರೀತಿಯ ಶಿಕ್ಷೆ ಇತ್ತು. ಅವರ ಅನುಯಾಯಿಗಳಿಗೆ ಅವರು ಜೀವನ ಒಂದು ಕ್ಷಣಭಂಗುರ ಅನ್ನುವುದನ್ನು ತೋರಿಸಿಕೊಟ್ಟರು. ಯಾವ ರೀತಿ ಅವರು ಹೊರಟು ಹೋದರೋ ಈ ಪಾಠ ಎಲ್ಲರ ಮಾನಸ ಪಟಲದಲ್ಲಿ ತಾಯಿ ರೂಪದಲ್ಲಿ ಒಂದು ಛಾಯೆಯನ್ನು ಬಿಟ್ಟು ಹೋಯಿತು. ಅಲ್ಲಿಯ ಸುಂದರವಾದ ತೋಟ, ಮಂತ್ರಮುಗ್ಧ ಮಾಡುವ ಪರಿಸರ, ಇದುವೇ ಬಡಾ ಮಂದಿರ್, ಒಂದು ಆಧ್ಯಾತ್ಮಿಕ ಧರೋಹರ. ಇದು ಅದ್ವಿತೀಯವಾದ ಒಂದು ಸ್ಥಾನ, ಪೃಥ್ವಿಯ ಮೇಲೆ ಸ್ವರ್ಗದಂತೆ ಇದೆ. ಇದು ಎಷ್ಟು ಶಕ್ತಿಶಾಲಿ ಅಂದರೆ ಆಶೀರ್ವಾದ ಪಡೆಯಲು ಅದರ ಹತ್ತಿರದಿಂದ ಹೋದರೂ ಸಾಕು, ನಮಗೆ ಆಶೀರ್ವಾದ ಸಿಕ್ಕತ್ತೆ. ಇಲ್ಲಿ ಗುರು ಮತ್ತು ಶಿಷ್ಯರ ಸಂಬಂಧವನ್ನು ತಿಳಿಸಲಾಗಿದೆ. ಗುರು ಯಾರು, ಶಿಷ್ಯ ಯಾರು? ಮಾಂಡುಕ್ಯೋಪನಿಷತ್ತಲ್ಲಿ ವರ್ಣಿಸಿದಂತೆ ಒಂದು ಕಥಾ ಇದೆ. 2 ಪಕ್ಷಿ ಅವಿಭಾಜ್ಯ ಮಿತ್ರರು ಒಂದು ವೃಕ್ಷದ ಮೇಲೆ ಕೂತಿದ್ದಾರೆ. ಆ ವೃಕ್ಷದ ತುಂಬಾ ಫಲ. ಒಂದು ಪಕ್ಷಿ ಆ ಫಲವನ್ನು ತಿನ್ನುತ್ತಾ ಇದೆ, ಆನಂದ ಪಡ್ತಾ ಇದೆ. ಎರಡನೆಯ ಪಕ್ಷಿ ಆ ತಿನ್ನುವ ಪಕ್ಷಿಯನ್ನು ಮಾತ್ರ ನೋಡ್ತಾ ಇದೆ. ಆ ಎರಡನೆಯ ಪಕ್ಷಿ ಅತ್ಯಂತ ತೇಜಸ್ವಿ, ಅದು ತಿನ್ನದೆ ಸುಮ್ಮನೆ ನೋಡುತ್ತಾ ಇದೆ. ಮೊದಲನೆಯ ಪಕ್ಷಿ ತನ್ನ ರೆಕ್ಕೆಗಳನ್ನು ಹಾರಿಸುತ್ತಾ ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆಗೆ ಹಾರುತ್ತಾ ಫಲದ ಆಕರ್ಷಣೆಗೆ, ಅದರ ಸುಗಂಧಕ್ಕೆ ಮುಗ್ಧವಾಗಿ ಅಲ್ಲಲ್ಲಿ ತನ್ನ ಬಾಯನ್ನು ಹಾಕುತ್ತಾ ಓಡಾಡಿಕೊಂಡಿದೆ. ಕೆಲವು ಕಹಿ ಸಿಹಿ ಆ ಫಲಗಳನ್ನು, 2 ರೀತಿಯ ಫಲಗಳನ್ನು ಸೇವಿಸುತ್ತಾ, ಅಲ್ಲಿ 2 ರೀತಿಯ ಫಲ ಅಂದರೆ ಘೃಣ ಮತ್ತು ಲೋಭ, ಎರಡನ್ನೂ ಅನುಭವಿಸುತ್ತಾ ಫಲವನ್ನು ತಿನ್ನುವುದರಲ್ಲಿ ವ್ಯಸ್ತವಾಗಿದೆ. ಅಸ್ಥಿರವಾದ ಪಕ್ಷಿ ತನ್ನ ಸ್ಥಾನದಿಂದ ಎರಡನೆಯ ಪಕ್ಷಿಯನ್ನು ನೋಡುತ್ತಾನೇ ಇದೆ. ಅದರ ದೃಷ್ಟಿ ಏಕಾಗ್ರತೆಯಿಂದ ಲೀನವಾಗಿದೆ. ಎಷ್ಟು ಮೊದಲನೆಯ ಪಕ್ಷಿ ಆಹಾರದ ಕಡೆಗೆ ಗಮನ ಇದೆಯೋ, ಹಸಿವಿನ ಕಡೆಗೆ ಗಮನ ಇದೆಯೋ, ಎರಡನೆಯ ಪಕ್ಷಿ ಬರೀ ನೋಟದಲ್ಲಿ ಗಹನತೆಯನ್ನು ಇಟ್ಟುಕೊಂಡು ನೋಡುತ್ತಾ ಇದೆ. ಯಾವ ವೃಕ್ಷದ ಮೇಲೆ ಈ ಪಕ್ಷಿ ಕೂತಿದೆಯೋ ಅದುವೇ ಜೀವದ ಅಸ್ತಿತ್ವದ ವೃಕ್ಷ. ಪಕ್ಷಿ ಎಂದರೆ ಇಲ್ಲಿ ಕ್ರಮಶಃ ಮೊದಲನೆಯ ಪಕ್ಷಿ ಸ್ಥೂಲ ಶರೀರಕ್ಕೆ ಮತ್ತು ಎರಡನೆಯ ಪಕ್ಷಿ ಸೂಕ್ಷ್ಮ ಶರೀರಕ್ಕೆ ದ್ಯೋತಕವಾಗಿದೆ. ಪ್ರಾಣಿ ತನ್ನ ಭೌತಿಕ ಶರೀರವನ್ನು ಗುರುತಿಸಿ
ಸದಾ ಮನೋರಂಜನೆಯಲ್ಲಿ ಇರುತ್ತದೆಯೋ ಹಾಗೆ ಸೂಕ್ಷ್ಮ ಶರೀರ ಓಜಸ್ವಿ ಪಕ್ಷಿ ಯಾವುದಿದೆಯೋ ಅದು ಮಾರ್ಗದರ್ಶಕವಾಗಿರುತ್ತೆ. ಎರಡನೆಯ ಪಕ್ಷಿ ಉತ್ತೇಜಿತ ಕರ್ಮಗಳನ್ನು ಉತ್ಪನ್ನ ಮಾಡಿ ಸುಖ ದುಃಖವನ್ನು ನೋಡುತ್ತಾ ಇದೆ. ಆ ಪಕ್ಷಿ ಮಾಯಾವಿ ಅನುಭವಗಳಿಂದ ತೃಪ್ತ ಹೊಂದಿದ ಮೇಲೆ ಎರಡನೆಯ ಪಕ್ಷಿಯ ಕಡೆಗೆ ತನ್ನ ನೋಟವನ್ನು ಬೀರುತ್ತದೆ. ಅಂದರೆ ತನ್ನದೇ ಆದ ಸೂಕ್ಷ್ಮ ರೂಪದ ಕಡೆಗೆ ಗಮನ. ಇದುವೇ ಒಬ್ಬ ಅದೃಶ್ಯ ಗುರು ಮತ್ತು ಅನುಯಾಯಿಯ ಸಂಬಂಧವನ್ನು ಸ್ಥಾಪಿತ ಹೊಂದುವ ಸ್ಥಿತಿ. ಗುರು ಪ್ರತ್ಯೇಕ ಶಿಷ್ಯನ ಅಂತರಾತ್ಮನವಾಗಿದ್ದಾರೆ. ಗುರು ಒಬ್ಬ ಕನ್ನಡಿಯಂತೆ, ಯಾವುದರಲ್ಲಿ ಭಕ್ತನು ಅನುಯಾಯಿಯು ತನ್ನ ಛಾಯೆಯನ್ನು ನೋಡಿಕೊಂಡು ತನ್ನನ್ನು ಪರಿಚಯಿಸಿಕೊಳ್ಳಬಹುದು, ತನ್ನನ್ನು ಗುರ್ತಿಸಬಹುದು. ಅಂತಹ ಕನ್ನಡಿ ಗುರು ಆಗಿದ್ದಾನೆ. ಆದರೆ ಈ ಜ್ಞಾನ ತನ್ನ ಒಳಗಿನ ಗುರುವ ಸಾಮೀಪ್ಯವನ್ನು ಹೊಂದುವ ಮುಂಚೆ ಶಿಷ್ಯನು ಬಾಹ್ಯ ರೂಪದಲ್ಲಿ ಅತಿ ಅವಶ್ಯಕ. ಬಾಹ್ಯ ರೂಪದಿಂದ ತೃಪ್ತಿ ಪಡೆಯಲು ತುಂಬಾ ಅವಶ್ಯಕ. ಯಾಕೆ ಅಂದರೆ ಎಷ್ಟೋ ಜನ್ಮಗಳಿಂದ ನಮ್ಮ ಕರ್ಮಗಳನ್ನ ಭೋಗ ಮಾಡ್ತಾ ಇದ್ದೇವೆ. ಆತ್ಮಜ್ಞಾನ ಸರಳವಲ್ಲ. ನಾವು ಇದಕ್ಕೆ ಆದಿಯಾಗಿ ಹೋಗಿದ್ದೇವೆ. ನಮ್ಮಲ್ಲಿಯ ಆಂತರಿಕ ಸತ್ಯತೆಯನ್ನು ಅವಗಮನ ಆಗಲು ಪ್ರೋತ್ಸಾಹಿತ ಮಾಡಲು ಬಾಹ್ಯ ಮಾಧ್ಯಮಗಳು ಅವಶ್ಯಕ. ಇದುವೇ ಗುರುವಿನ ಕೃಪೆ. ಗುರು ಮತ್ತು ಗುರು ಕೃಪೆಯಲ್ಲಿ ಯಾವ ಅಂತಿರವಿಲ್ಲ. ಗುರು ಕೃಪೆ ಒಂದು ವಿಶಿಷ್ಟ ಲಕ್ಷಣ. ಈ ಪ್ರಕಾರ ಎಷ್ಟೋ ವಿಶೇಷಗಳನ್ನು ಗುರು ಕೃಪೆ ಹೊಂದಿದೆ. ನಿಷ್ಕಾಮ, ನಿರ್ಭಯ, ಸರ್ವಜ್ಞಾನಿ, ಸರ್ವವಿದ್ಯಮಾನ. ವಾಸ್ತವದಲ್ಲಿ ಗುರು ಈಶ್ವರ. ಅದು ನಮ್ಮ ಹತ್ತಿರ ಇದ್ದಾನೆ. ಆದರೆ ನಮ್ಮ ನಿಜವಾದ ಇಷ್ಟ, ಪ್ರಿಯ ಮಿತ್ರ, ಹೃದಯದ ಸಾರ, ಸರ್ವೋಚ್ಚಸ್ವ, ಆಂತರಿಕ ವಾಸ್ತವಿಕತೆ ಇವೆಲ್ಲವೂ ನಮ್ಮ ಗುರು. ಅಂದರೆ ಗುರು ನಮ್ಮಲ್ಲಿಯೇ ಇದ್ದಾನೆ. ನಾವು ಯಾರನ್ನ ಇಷ್ಟ ದೇವರೆನ್ನುತ್ತೇವೆ, ಪ್ರಿಯ ಮಿತ್ರನೆನ್ನುತ್ತೇವೆ, ಹೃದಯಕ್ಕೆ ಸಂಬಂಧಪಟ್ಟವರು ಅಂತ ಹೇಳುತ್ತೇವೆ, ಅವರೇ ನಮ್ಮ ಗುರು. ನಿಮ್ಮ ಗುರುವನ್ನು ಧ್ಯಾನಪೂರ್ವಕವಾಗಿ ಗಮನಿಸಿ. ಅವರು ದಯಾದೃಷ್ಟಿಯಿಂದ ಕೂಡಿದವರು. ಅವರನ್ನು ಕಂಡ ಮೇಲೆ ನೀವು ಸ್ವತಃ ಅವರ ಪ್ರತಿ ನಿಮಗೆ ಆದರದ ಭಾವ ಬರದೇ ಇರುವುದಿಲ್ಲ. ಇದುವೇ ಪ್ರೇಮದ ನಿಯಮ. ಈ ಆಸ್ಥೆಯವರೆಗೆ ತಲುಪಲು ಎಷ್ಟೋ ಜನ್ಮಗಳು. ಹಾಗೇನೆ ಗುರುವನ್ನು ಸ್ಪಷ್ಟವಾಗಿ ನೋಡಲು, ತುರಿಯ ಅವಸ್ಥೆಯನ್ನು ಮುಟ್ಟಲು ಅದು ನಿಶ್ಚಿತವಾದ ಸ್ಥಿತಿ. ಜನ್ಮಗಳು ನಾವು ಸಾಧನೆ ಮಾಡಿ ಕಾಯುತ್ತಾ ಇದ್ದರೆ ಒಂದಾನೊಂದು ದಿನ ಗುರು ಸ್ಪಷ್ಟವಾಗಿ ಕಾಣುತ್ತಾನೆ. ಗುರು ಬಾಹ್ಯ ವಾಸ್ತವಿಕತ ಆಗಿ ನಮ್ಮ ಮುಂದೆ ಬಂದು ಅವರಿಗೆ ನಾವು ತೋರಿಸುವ ಸಮರ್ಪಣೆಯಿಂದ ಸಹಜವಾಗಿ ನಮ್ಮ ಭಾವ ಕಲ್ಪನೆ ಅಲ್ಲ, ಅದು ತುಂಬಾ ಪ್ರಕಾಶಮಾನವಾದದ್ದು. ಗುರು ಯಾವುದೇ ವೇಷದಲ್ಲಿ ಬಂದರೂ ಸಾಕ್ಷಾತ್ ಪರಮೇಶ್ವರ ನಮ್ಮನ್ನು ಕಾಪಾಡಿದಂತೆ, ನಮ್ಮನ್ನು ಆರೈಕೆ ಮಾಡಿದಂತೆ. ಸಂಸಾರದ ಮೋಹಮಾಯದ ಬಂಧನದಿಂದ ಮುಕ್ತ ಮಾಡಲು ಬರುವವನು ಗುರು. ಅವನು ನಮ್ಮ ಸುಷುಪ್ತ ಅವಸ್ಥಾದಿಂದ ಜಾಗೃತ ಅವಸ್ಥೆಗೆ ಕರ್ಕೊಂಡು ಹೋಗುವವನು. ಈ ನಿರ್ಣಯವನ್ನು ನಾವು ತಗೊಳ್ಳುವಾಗ ಅವರ ಜೊತೆಗೆ ನಾವು ಭಕ್ತಿ ಭಾವದ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಈ ಭಕ್ತಿಯ ಸಂಬಂಧವೇ ಶನೈ ಫಲವನ್ನು ತಿನ್ನುವ ಕ್ರಿಯೆಯನ್ನು ತ್ಯಾಗಿಸಿ ಅವರತ್ತ ನೋಡುವ ಕ್ರಿಯೆ. ಭಕ್ತಿ ಸಂಬಂಧ ಶುರುವಾದ ತಕ್ಷಣ ಆ ಪಕ್ಷಿಯಂತೆ ನಾವು ಹಣ್ಣನ್ನು ತಿನ್ನುವುದನ್ನು ಕಮ್ಮಿ ಮಾಡ್ತಾ ಶನೈ ಫಲಖಾನಿಕ ಕ್ರಿಯಾ ಅಂತ ಹೇಳ್ತಾರೆ. ಶನೈ ನಾವು ಹಣ್ಣು ತಿನ್ನುವ ಕ್ರಿಯೆಯನ್ನು ಕಡಿಮೆ ಮಾಡುತ್ತಾ ಅವನ ಕಡೆಗೆ ನಮ್ಮ ಗೋಚರ ಹೋಗುತ್ತೆ. ಆಗ ನಮ್ಗೆ ನಾವು ಅವರ ಆಜ್ಞಾಪಾಲನ ಮಾಡಿ ಅನುಶಾಸನವನ್ನು ಮಾಡುವುದನ್ನು ಕಲಿಯುತ್ತೇವೆ.
ನಾವು ಧೈರ್ಯ ಮತ್ತು ದಯೆಯ ಮೌಲ್ಯವನ್ನು ಕಲಿಯುತ್ತೇವೆ. ಇದನ್ನ ತಿಳಿಯುವುದೇ ನಮ್ಮ ಜನ್ಮದ ಒಂದು ಉದ್ದೇಶವಾಗಿದೆ. ನಮ್ಮಲ್ಲಿ ವಿಶ್ವಾಸ ಮತ್ತು ಶ್ರದ್ಧಾಭಾವ ಉತ್ಪತ್ತಿಯಾಗುತ್ತದೆ. ಅಂತತಃ ನಾವು ಗುರುಗಳಿಗೆ ಸಮರ್ಪಣವಾಗುತ್ತೇವೆ. ಅವರ ಮಾಧ್ಯಮದಿಂದ ನಾವು ಸ್ವಯಂ ಬ್ರಹ್ಮ ಆತ್ಮ ಸಮರ್ಪಣವನ್ನು ಮಾಡುತ್ತೇವೆ. ನಮ್ಮ ಜೀವನದಲ್ಲಿ ನಡೆಯುವ ಕಾರ್ಯ ನಮ್ಮನ್ನು ಗುರು ಮತ್ತು ಪರಮೇಶ್ವರದ ಸಹಾಯದಿಂದ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಆತ್ಮ ಸಮರ್ಪಣ ಭಾವ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಪ್ರತಿ ಕಾರ್ಯದಿಂದ ನಮಗೆ ಗುರು ಪರಮೇಶ್ವರನ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾನೆ. ನಮ್ಮ ಅನುಭವದಲ್ಲಿ ಯಾವ ಅಂಕುಶವೂ ಇರುವುದಿಲ್ಲ. ಎಷ್ಟೋ ವಸ್ತುಗಳು ಮತ್ತೆ ಜನರು ನಮ್ಮಿಂದ ದೂರವಾಗಬಹುದು. ಎಲ್ಲಾ ಮನುಷ್ಯರು ಸಮಾನರು ಎಂದು ತಿಳಿದು ನಮ್ಮ ಸಂಬಂಧಗಳು ಆಧಾರವಾಗುತ್ತೆ. ನಾವು ಈ ಸಂಸಾರದಲ್ಲಿ ಪ್ರವೇಶ ಮಾಡುತ್ತೇವೆ, ಎಲ್ಲಿ ಕಾಮನೆಗೆ ಯಾವ ಸ್ಥಾನವೂ ಇಲ್ಲ. ಸಂತುಷ್ಟಿ ನಿರರ್ಥಕ. ಜೀವನದಲ್ಲಿ ಕೇವಲ ಗುರುವಿನ ಉಪಸ್ಥಿತಿಯೇ ಮಹತ್ವಪೂರ್ಣ, ಅಧಿಕ ಮಹತ್ವಪೂರ್ಣ. ಅದು ಒಂದೇ ಸಾಕು. ಇಂತಹ ಒಂದು ಅಗಾಧ ಪ್ರೇಮ ಭಕ್ತಿ ಜೀವನದಲ್ಲಿ ಪ್ರತಿದಿನ ನಾವು ಪಡೆಯುವ ಕೀಳು ಮೇಲು ಅನುಭವಗಳು, ಸಮಸ್ಯೆಗಳು, ಇದೆಲ್ಲರ ನಿರ್ಮಾಣವನ್ನು ಗುರುವಿನ ಮೇಲೆ ಪೂರ್ಣ ವಿಶ್ವಾಸವನ್ನು ಹುಟ್ಟಿಸುತ್ತದೆ. ನಾವು ಗುರುವನ್ನು ನಮ್ಮ ತಂದೆ ತಾಯಿಯ ಸದೃಶ್ಯವನ್ನು ವಾಗಿ ನೋಡುತ್ತೇವೆ. ಅವರು ನಮ್ಮ ಮಿತ್ರರಾಗಿ ಏಕಮಾತ್ರ ಸಾಂತ್ವನಾದಾತ ಆಗಿಬಿಡುತ್ತಾರೆ. ನಾವು ಅವರ ಜೊತೆ ಅನುರಾಗವನ್ನು ಹೊಂದಿ, ಅವರಲ್ಲದೆ ನನಗೆ ಇನ್ನಾರು ಇಲ್ಲ, ಅವರಲ್ಲದೆ ನನಗೆ ಬೇರೆ ಯಾರು ಪ್ರೇಮಿ ಇಲ್ಲ, ಅಂತಹ ಒಂದು ಸಂಬಂಧವನ್ನು ನಾವು ಗುರುವಿನ ಜೊತೆಗೆ ಸೃಷ್ಟಿಸುತ್ತೇವೆ. ಇದುವೇ ಆತ್ಮಬೋಧ. ಇಂತಹ ಸಮುಚಿತ ಅಭಾವದಿಂದ ನಾವು ಗುರುವಿನ ಹತ್ರ ಹೋದಾಗ ಆಗಾಗ ಇಚ್ಛೆಗಳು, ಕಾಮನೆಗಳ ಜೊತೆಗೆ ಹೋಗುತ್ತೇವೆ. ಗುರು ಅದನ್ನು ಸಹ ಉದ್ಧಾರ ಮಾಡುತ್ತಾರೆ. ಅದರಿಂದ ನಮ್ಮನ್ನು ಮೇಲಕ್ಕೆ ಎತ್ತಿಕೊಳ್ಳುತ್ತಾರೆ. ಗುರುವನ್ನ ಮಾನವ ಸ್ವರೂಪ ಅಂತ ತಿಳಿಯುವುದು ತಪ್ಪು. ಗುರು ವ್ಯಕ್ತಿತ್ವವು ಪ್ರೇಮ ಅರ್ಪಿತ ಮಾಡುವುದು ಮಾತ್ರವಾಗಿದೆ. ಅವರ ಭಾಷೆ, ಅವರ ಮೌನ ಎಲ್ಲವೂ ಅರ್ಥ ಗರ್ಭಿತವಾಗಿದ್ದು, ಅವರ ಅಸ್ತಿತ್ವದ ಈ ಭಾಷಾ ಮತ್ತು ಮೌನವನ್ನು ತಿಳಿಯಲು ಕಠಿಣ. ನಿಶ್ಚಿತ ರೂಪದಿಂದ ನಿಧಾನವಾಗಿ ಗುರು ನಮ್ಮನ್ನು ತಯಾರು ಮಾಡುತ್ತಾರೆ. ಇದು ಒಂದು ಅತ್ಯಂತ ಮನಮೋಹಕ ಯಾತ್ರೆ. ಪರಮಾತ್ಮ ಸ್ವಯಂ ಗುರುಸ್ವರೂಪ ಧಾರಣ ಮಾಡಿಕೊಂಡು ಅವತರಿತರಾಗಿ ಆತ್ಮವನ್ನು ಸ್ವಯಂ ತಮ್ಮ ಜೊತೆಗೆ ತಗೊಂಡು ಹೋಗ್ತಾರೆ. ಗುರು ಶಿಷ್ಯನ ಸಂಬಂಧ ಎರಡು ವ್ಯಕ್ತಿಯ ಸಂಬಂಧವಾಗಿ ಯಾವಾಗ ಇರುತ್ತೆ ಅಂದ್ರೆ, ಯಾವಾಗ ನಾವು ವ್ಯಕ್ತಿತ್ವವನ್ನು ನೋಡುತ್ತೇವೋ ಆಗ ಮಾತ್ರ. ಕ್ರಮೇಣ ಶಿಷ್ಯ ಗುರುವಿನ ಜೊತೆಗೆ ಒಂದಾಗುತ್ತಾ ಅಂತರ ವಿಲೀನವಾಗುತ್ತಾ ಹೋಗ್ತಾನೆ. ನದಿಯಲ್ಲಿ ಪ್ರವಾಹಿತವಾದ ಜಲ ಮತ್ತು ಮಡಿಕೆಯಲ್ಲಿರುವ ನೀರು, ನದಿಯಲ್ಲಿ ಹರಿಯುವ ನೀರು ಎರಡು ಸಮಾನವೇ. ತತ್ಪಶ್ಚಾತ್ ಮಡಿಕೆಯನ್ನು ನದಿಯಲ್ಲಿ ಹಾಕಿದಾಗ ಭೇದವೇ ಸಮಾಪ್ತವಾಗಿ ಹೋಗುತ್ತೆ. ಮಡಿಕೆಯ ನೀರು, ನದಿಯ ನೀರು ಒಂದಾಗುತ್ತೆ. ಹಾಗೇನೆ ಜನ್ಮ ಜನ್ಮಾಂತರ ಫಲವನ್ನು ಅನುಭವಿಸುತ್ತಾ ಪಕ್ಷಿ ತನ್ನ ಸ್ವಭಾವದಿಂದ ಅಜ್ಞಾತನಾಗಿ ಎಲ್ಲಿಯವರೆಗೆ ಅವನು ತನ್ನ ರೆಕ್ಕೆಗಳನ್ನು ಗುರುತಿಸುವುದಿಲ್ಲವೋ ಅಲ್ಲಿಯವರೆಗೆ ಅವನು ಮುಕ್ತಿಯ ಹಾರೈಕೆ ಮಾಡುವುದಿಲ್ಲ, ವಿಚಾರನೂ ಬರುವುದಿಲ್ಲ.
ಅವನು ಸತತವಾಗಿ ಹಣ್ಣು ತಿನ್ನುವುದು ಕಡೆಗೆ ಗಮನವಾಗಿದೆ. ಆದರೆ ಈ ಜನ್ಮ ಕೇವಲ ಹಣ್ಣನ್ನು ಭೋಗಿಸಲು ಆಗಿಲ್ಲ. ಗುರುವಿನ ಅನುಕಂಪದಿಂದ ಆಗಾಗ ನಮ್ಮಲ್ಲಿ ಅಂತಹ ಮಿತ್ರರು ಕಾಣಿಸಿಕೊಳ್ಳುತ್ತಾರೆ. ಹಣ್ಣು ತಿಂದು ಸಂತುಷ್ಟನಾಗಿ ಈಗ ಯೋಚನೆ ಮಾಡುವ ಸಮಯ ಬಂದು ಆಗ ಅವನಿಗೆ ತನ್ನ ರೆಕ್ಕೆಯ ಒಂದು ಜ್ಞಾನ ಆಗಿ ಮಿತ್ರನ ಕೃಪೆಯಿಂದ ಮಿತ್ರನ ಆತ್ಮಜ್ಞಾನದ ಬೆಳಕನ್ನು ಕಂಡು ತನ್ನ ರೆಕ್ಕೆಯ ಕಡೆಗೆ ಗಮನ ಕೊಟ್ಟು ತಾನು ಸಹ ಹಾರುವ ವಿಚಾರವನ್ನು ಮಾಡುತ್ತಾನೆ. ಹಾಗೇನೆ ಒಂದಾನೊಂದು ದಿನ ನಿಜವಾಗಲು ಅವನು ಹಾರಲು ಇಚ್ಛಿಸಿ ಹಾರಿ ಬಿಡುತ್ತಾನೆ. ಈ ಪೂರ ಕ್ರಮದಲ್ಲಿ ರೂಪಾತ್ಮಕವಾಗಿ ಕೆಲವು ವಾಕ್ಯಗಳಲ್ಲಿ ಹೇಳಲಾಗಿದೆ. ಈ ಪ್ರಕ್ರಿಯೆ ಎಷ್ಟೋ ಜನ್ಮದಿಂದ ನಡೀತಾನೆ ಇದೆ. ಇದರಲ್ಲಿ ಸುಂದರವಾದ ನಮ್ಮ ಗುರುವಿನ ಅದ್ಭುತ ಪ್ರತಿಬದ್ಧತೆ ಇದೆ. ಸಮಯ ಸಮಯಕ್ಕೆ ಭಕ್ತನು ಇಂತಹ ಬಂಧನದಿಂದ ಪ್ರಾಯ ತನ್ನನ್ನು ಕಾಪಾಡಿಕೊಳ್ಳುತ್ತಾ ಇರ್ತಾನೆ. ಅಂದರೆ ಇದರಿಂದ ದೂರ ಆಗಲು ಪ್ರಯತ್ನಿಸ್ತಾನೆ. ಆದರೆ ಗುರು ಆಗ ಹಸ್ತಕ್ಷೇಪ ಮಾಡಿ ಶಿಷ್ಯನು ಕಷ್ಟದಲ್ಲಿ ಬೀಳದಂತೆ ಕರ್ಮಗಳ ಭಮರದಿಂದ ಸಿಕ್ಕಿಕೊಳ್ಳದೆ ಅವರನ್ನು ಕಾಪಾಡಿಕೊಳ್ಳುತ್ತಾನೆ. ಗುರು ತನ್ನ ಅನುಯಾಯಿಯನ್ನು ಕಾಪಾಡಲು ತನ್ನ ಸೀಮಾರಹಿತ ಶಕ್ತಿಯ ವ್ಯಯವನ್ನು ಮಾಡುತ್ತಾನೆ. ಅಂತಹ ಗುರುವಿಗೆ ಶಿಷ್ಯನು ಆಭಾರಿ. ಒಂದು ರೀತಿಯಲ್ಲಿ ಗುರು ತನ್ನ ಆತ್ಮವನ್ನು ವಾಪಸ್ಸು ತಗೊಂಡ ಹಾಗೆ ಆಗುತ್ತೆ. ಎಂತಹ ಶ್ರೇಷ್ಠವಾದ ಒಂದು ಕೊಡುಗೆ. ಗುರುವಿನ ಅತಿ ಪ್ರಬಂಧಿತ ಪ್ರೇಮದ ಪೂರಕ ಇದು. ಅನುಯಾಯಿ ಮತ್ತು ಹಠ ಮಾಡಿದರೆ ಅಲ್ಲಿಯೇ ಅವನು ಸೇರದಂತೆ ಹೋದರೆ, ಇದನ್ನು ತಿಳಿಯುವುದು ಕಷ್ಟವಾಗುತ್ತಿದ್ದರೆ ಗುರು ಅವನ ಜೀವನವನ್ನು ಈ ರೀತಿಯಾಗಿ ಪರಿವರ್ತಿಸುತ್ತಾರೆ. ಗುರು ಪ್ರತ್ಯೇಕ ಶಿಷ್ಯನಿಗೆ ವಿಭಿನ್ನ ರೀತಿಯಲ್ಲಿ ವ್ಯವಹಾರ ಮಾಡುತ್ತಾರೆ. ಅವರು ಎಲ್ಲರಿಗೂ ಸಮದೃಷ್ಟಿಯಿಂದ ಗಮನಿಸುತ್ತಾರೆ, ಆದರೆ ಪರೀಕ್ಷಣ ಮಾಡಿ ಅಭ್ಯಾಸದ ಮಾತನ್ನು ಹೇಳಿಕೊಡ್ತಾರೆ. ಆತ್ಮಜ್ಞಾನದ ಯಾತ್ರ, ವ್ಯಕ್ತಿಗತ ಮನೋಸ್ಥಿತಿ, ಕರ್ಮಗಳು ವಿಭಿನ್ನ ರೂಪದಲ್ಲಿ ಇರುವುದು ಕಾರಣ ಅದನ್ನು ಬೇರೆ ಬೇರೆ ಭಕ್ತರಿಗೆ ಬೇರೆ ರೀತಿಯಲ್ಲಿ ಅವರು ಅದನ್ನ ಗಮನಿಸ್ತಾರೆ. ಹೇಗೆ ಶಕ್ತಿಯನ್ನು ಪ್ರದಾನ ಮಾಡುವ ಮಿಷ್ಟಾನ್ನವು ಮಧುಮೇಹದ ರೋಗಿಗೆ ವಿಷವಾಗುತ್ತೋ, ಗುರುವಿಗೆ ಮಾತ್ರ ಇದರ ಜ್ಞಾನ ಇದೆ. ಇದು ಯಾರಿಗೆ ಉಚಿತ, ಯಾರಿಗೆ ಅನುಚಿತ ಅಂತ. ನಮ್ಮ ಸೌಭಾಗ್ಯವೇ ಸರಿ, ನಾವು ಈಗ ಗುರುವಿನ ಪಾದಕ್ಕೆ ಬಂದಿದ್ದೇವೆ. ಮತ್ತೆ ಯಾಕೆ ನಾವು ಗುರುವಿನ ಮಾತವನ್ನು ಅವಹೇಳನೆ ಮಾಡುತ್ತಾ ಇದ್ದೇವೆ? ನಾವು ಅವಾಂಛನೀಯ ಮತ್ತು ಹಾಸ್ಯಪದ ಮೂರ್ಖತಾಪೂರ್ಣ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುತ್ತೇವೆ. ನಾವು ಒಂದು ಸರ್ಕಸ್ಸಿನಲ್ಲಿ ನಮ್ಮ ಭೂಮಿಕೆಯನ್ನು ನಿರ್ವಹಿಸ್ತಾ ಇದ್ದೇವೆ. ಗುರು ಬಂದು ನಮ್ಮನ್ನು ಇಲ್ಲಿಂದ ನಿವೃತ್ತಗೊಳಿಸಿ ನಮಗೆ ಈ ಒಂದು ಶಿಕ್ಷೆ ಇಷ್ಟವಾ? ನಮ್ಮನ್ನ ಒಂದು ಪಿಂಜರೆಯಲ್ಲಿ ಹಾಕಿ ಇಟ್ಟ ಹಾಗೆ ಆ ಪಂಜರದಿಂದ ಬಿಡುಗಡೆ ಮಾಡಲು ಗುರು ಬಂದರೆ ನಾವು ಯಾಕೆ ನಿವೃತ್ತ ಹೊಂದುತ್ತಾ ಇಲ್ಲ? ಈ ಪಂಜರ ಜೊತೆಗೆ ನಮಗೆ ಸ್ಥಾಯಿ ಸಂಬಂಧವೇ? ನಾವು ಯಾವಾಗಲೂ ಬಿಡುಗಡೆ ಮಾಡಲು ಗುರುಗಳು ಬಂದರೆ ಅವರ ಜೊತೆಯಲ್ಲಿ ಕ್ಲೇಶ ಮಾಡ್ತಾ ಇದ್ದೇವೆ. ನಮ್ಮ ಮುಕ್ತಿಯನ್ನೇ ನಾವು ಸ್ಥಗಿತಗೊಳಿಸ್ತಾ ಇದ್ದೇವೆ. ನಮ್ಮ ಸಾಂಸಾರಿಕ ಅನುಭವಗಳ ವಾಸ್ತವಿಕತೆಯಿಂದ ನಾವು ಪರಿಚಿತರಾಗಿದ್ದೇವೆ. ನಮ್ಮಲ್ಲಿ ಅರುಚಿ ಮತ್ತು ಭ್ರಮ ಉತ್ಪತ್ತಿಯಾಗಿದೆ.
ಯಾವಾಗ ನಮ್ಮ ಅನುಭವಗಳ ಪಕ್ವವಾಗುತ್ತೋ, ಮಾಯೆಯಿಂದ ನಾವು ಬಿಡುಗಡೆ ಹೊಂದುತ್ತೇವೋ, ಆಗ ನಾವು ಗುರುವನ್ನು ಹುಡುಕುತ್ತೇವೆ. ಈ ಮಾತಿನ ನೈಜತನವನ್ನು ಗುರು ಹೇಳಿದ ಪಥದಲ್ಲಿ ನಡೆದರೆ ಶೀಘ್ರದಲ್ಲೇ ಅರ್ಥವಾಗುತ್ತೆ. ಆಗ ಈ ಪೃಥ್ವಿಯ ಮೇಲೆ ನಮ್ಮ ಕಾಮುಕ ಇಂದ್ರಿಯಗಳ ಹಸಿವನ್ನು ಮತ್ತು ಸಾಂಸಾರಿಕ ಮನೋಕಾಮನೆಗಳು ಪೂರ್ತಿ ಆಗಿಲ್ಲವೆಂದು ಗುರುಜಿಯು ಈ ಸಂಸಾರದ ನಿರರ್ಥಕ ಪರಿಚಯನ್ನು ನಮಗೆ ಕೊಟ್ಟು ಮೋಹಮಾಯ ಒಂದು ಜಾಲವೆಂದು, ಇದರ ಒಂದು ಬಲೆಯಿಂದ ನಾವು ಬಿಡುಗಡೆ ಹೊಂದಬೇಕೆಂದು ನಮಗೆ ಆಭಾಸ ಮಾಡುವಂತೆ ಮಾಡುತ್ತಾರೆ. ಇದರಲ್ಲಿ ನಮಗೆ ಪುರಸ್ಕಾರ ಮತ್ತು ಇಲ್ಲಿ ಸಿಗುವ ದಂಡಗಳು ಅರ್ಥಹೀನ. ಇದರ ಒಂದು ವಿಚಾರವನ್ನು ಗುರುಗಳು ನಮಗೆ ತಿಳಿಸುತ್ತಾರೆ. ಆಗ ನಮಗೆ ಸುಖ ದುಃಖ ಮತ್ತು ಎಲ್ಲ ಘಟನಾಕ್ರಮಗಳ ಸಮಯ, ನಾವು ಇಲ್ಲಿ ಈ ಭೂಮಿಗೆ ಬರುವ ಹೋಗುವ ಈ ಘಟನೆಗಳು, ಜನ್ಮ ಮತ್ತು ಮೃತ್ಯುವ ಯಾತ್ರೆಯು, ಇದೆಲ್ಲವೂ ಅನಾವಶ್ಯಕವೆಂದು ತಿಳಿದು ಬರುತ್ತೆ. ಗುರು ಆ ಎರಡನೆಯ ಪಕ್ಷಿ ಯಾರು ನಮಗೆ ಮುಕ್ತಿಯ ಗೀತೆಯನ್ನು ಹಾಡುತ್ತಾರೋ, ನಮ್ಮ ಜೀವನದ ನಮ್ಮ ಸಂಕಲ್ಪ ಈ ಯಾತ್ರೆಯನ್ನು ಪೂರ್ಣಗೊಳಿಸುವುದು, ಅದರಲ್ಲಿ ಸಹಾಯ ಮಾಡುತ್ತಾರೆ. ಶೀಘ್ರವಾಗಿ ಸಮರ್ಪಣಾ ಭಾವದಲ್ಲಿ ಹೋಗುವುದೇ ನಮಗೆ ಒಳ್ಳೆಯದು. ಸಮರ್ಪಣ ನಮ್ಮ ರೆಕ್ಕೆಗಳು, ಅಜ್ಞಾನತ ನಮಗೆ ತಿಳಿಯದ ಮಾರ್ಗವಾಗಿದ್ದು, ನಮ್ರತೆಯೇ ನಮ್ಮ ಶಕ್ತಿ, ಪ್ರೇಮವೇ ನಮ್ಮ ಲಕ್ಷ್ಯ, ಆತ್ಮದ ಪೂರ್ಣತೆಯೇ ನಮ್ಮ ಆಕಾಂಕ್ಷೆ. ಇಂತಹ ಒಂದು ಸಂಬಂಧವನ್ನು ಬಿಡುಗಡೆ ಹೊಂದಿ ಅಂತಿಮ ಮುಕ್ತಿ ಸಿದ್ಧಿ ಮಾಡಿಕೊಳ್ಳುವುದೇ ನಮ್ಮ ಜೀವನದ ಉದ್ದೇಶವಾಗಿದ್ದು, ಅಂತಹ ಒಂದು ಮೋಕ್ಷ ಕೇವಲ ಗುರು ಚರಣಗಳಲ್ಲಿ ಸಮರ್ಪಣ ಹೊಂದಿದರೆ ಸಿಗುವುದು, ಪ್ರಾಪ್ತವಾಗುವುದು ಅಂತ ಹೇಳುತ್ತಾ, ಗುರು ಶಿಷ್ಯರ ಮಧ್ಯೆ ಇರುವ ಸಂಬಂಧದ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಇಂತಹ ಒಂದು ಅದ್ಭುತವಾದ ಜ್ಞಾನವನ್ನು ಇಲ್ಲಿ ಹಂಚಿಕೊಳ್ಳಲು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜಯ ಗುರುಜಿ.